ಕಾಂಗ್ರೆಸ್ ಜೊತೆ ಚೌಕಾಸಿ ಮಾಡಿದಂತ ಜೆಡಿಎಸ್ 8 ಕ್ಷೇತ್ರಗಳನ್ನ ಗಿಟ್ಟಿಸಿಕೊಂಡಿದೆ. ಕಾಂಗ್ರೆಸ್ ವರಿಷ್ಠರೇನೋ ಮೈತ್ರಿ ಧರ್ಮ ಅಂತ ಜೆಡಿಎಸ್ಗೆ ಬೆಂಬಲವನ್ನ ಘೋಷಿಸಿದ್ದಾರೆ. ಆದರೆ ಈಗಿನ ಚಿತ್ರಣ ನೋಡ್ತಾ ಇದ್ರೆ ಕೆಲ ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಒಳ ಹೊಡೆತದ ಭಯ ಶುರುವಾಗಿದೆ. ಇದರಿಂದ ಎಚ್ಚೆತ್ತುಕೊಂಡಿರುವಂತ ದೊಡ್ಡಗೌಡರು ಮತ್ತೊಂದು ರಣತಂತ್ರವನ್ನ ಹೆಣೆದಿದ್ದಾರೆ. ದಳಪತಿಗಳಿಗೆ ಕಾಡ್ತಿದ್ಯಾ ಒಳ ಹೊಡೆತದ ಭೂತ? ಅತೃಪ್ತಿ ತಣಿಸಲು ಹೊಸ ದಾಳ ಉರುಳಿಸಿದ ದೇವೇಗೌಡ. ಎಸ್, ಲೋಕಸಭೆ ಚುನಾವಣೆಗೆ ಕೈ ಹಿಡಿದು ಹೋಗಲು ನಿರ್ಧರಿಸಿರೋ ದೋಸ್ತಿಗಳು ಸೀಟು ಹಂಚಿಕೆ ಮಾಡಿಕೊಂಡಿದ್ದಾಯ್ತು. ಈಗೇನಿದ್ರು ಗೆಲ್ಲೋ ಕುದುರೆ ಹುಡುಕಾಟದಲ್ಲಿ ನಾಯಕರು ಬ್ಯುಸಿ. ಅದರಲ್ಲೂ 8 ಕ್ಷೇತ್ರಗಳನ್ನ ದಕ್ಕಿಸಿಕೊಂಡಿರೋ ಜೆಡಿಎಸ್ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಹೋರಾಡಬೇಕಿದೆ. ಆದ್ರೆ 8 ಕ್ಷೇತ್ರಗಳನ್ನ ಪಡೆದ ದಳಪತಿಗಳಿಗೀಗ ಒಳ ಹೊಡೆತದ ಭೂತ ಕಾಡ್ತಿದೆ. ಯಾಕಂದ್ರೆ ವರಿಷ್ಠರು ಒಪ್ಪಿಕೊಂಡಷ್ಟು ಸುಲಭವಾಗಿ ಸೀಟು ಹಂಚಿಕೆ ಸೂತ್ರವನ್ನ ಸ್ಥಳೀಯ ಮುಖಂಡರು ಒಪ್ಪಲು ಸುತಾರಾಂ ತಯಾರಿಲ್ಲ. ಬಂಡಾಯ ನಂಬರ್ 1, ಮಂಡ್ಯದಲ್ಲಿ ಸುಮಲತಾಗೆ ರೆಬೆಲ್ಗಳ ಬೆಂಬಲ. ಎಸ್, ಮೈತ್ರಿ ಲೆಕ್ಕಾಚಾರದ ಪ್ರಕಾರ ಸಕ್ಕರೆ ನಾಡು ಮಂಡ್ಯ ಜೆಡಿಎಸ್ ಪಾಲಾಗಿದೆ. ಆದ್ರೆ ಮಂಡ್ಯದಲ್ಲಿ ಈಗಾಗಲೇ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ್ದ ಮಾಜಿ ರೆಬೆಲ್ಗಳು ಬಹಿರಂಗವಾಗಿಯೇ ಸುಮಲತಾ ಅಂಬರೀಷ್ಗೆ ಬೆಂಬಲ ಸೂಚಿಸಿದ್ದಾರೆ. ಜೊತೆಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಕಥೆಯೇನು, ಅಲ್ಲಿರೋ ಕಾರ್ಯಕರ್ತರ ಕಥೆಯೇನು ಅನ್ನೋ ಪ್ರಶ್ನೆ ಎದ್ದಿದೆ. ಬಂಡಾಯ ನಂಬರ್ 2, ಹಾಸನದಲ್ಲಿ ತಿರುಗಿಬಿದ್ದ ಕಾಂಗ್ರೆಸ್ ನಾಯಕರು. ಮಂಡ್ಯದಂತೆ ಸೇಮ್ ಟು ಸೇಮ್ ಸಿಚುವೇಶನ್ ಹಾಸನದಲ್ಲೂ ಇದೆ. ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿಯುತ್ತಿರೋದ್ರಿಂದ ಮಾಜಿ ಸಚಿವ ಜಿಲ್ಲಾ ಕಾಂಗ್ರೆಸ್ ನಾಯಕ ಎ ಮಂಜು ಬಹಿರಂಗವಾಗಿ ಬಂಡಾಯ ಸಾರಿದ್ದಾರೆ. ಜೊತೆಗೆ ಬಿಜೆಪಿ ಬಣ ಸೇರೋ ಸೂಚನೆಯನ್ನೂ ನೀಡಿದ್ದಾರೆ. ಇದು ಜೆಡಿಎಸ್ ಅನ್ನ ಚಿಂತೆಗೀಡು ಮಾಡಿದೆ. ಬಂಡಾಯ ನಂಬರ್ 3, ತುಮಕೂರಿನಲ್ಲಿ ಜೆಡಿಎಸ್ ಸೋಲಿಸೋ ಬೆದರಿಕೆ. ಎಸ್, ತುಮಕೂರು ಲೋಕಸಭಾ ಕ್ಷೇತ್ರ ಸದ್ಯ ಕಾಂಗ್ರೆಸ್ ಹಿಡಿತದಲ್ಲಿದೆ. ಕಾಂಗ್ರೆಸ್ನ ಮುದ್ದಹನುಮೇಗೌಡ ಹಾಲಿ ಸಂಸದರಾಗಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರ ಪ್ರತಿಷ್ಠೆಯ ಕದನದಿಂದ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಈಗಾಗಲೇ ಇಲ್ಲಿ ಕೆಲ ಕಾಂಗ್ರೆಸ್ ನಾಯಕರು ಬಂಡಾಯ ಸ್ಪರ್ಧೆಯ ಬಗ್ಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಹೀಗೆ 3 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ವಿರೋಧ ವ್ಯಕ್ತವಾಗಿದ್ದು, ಹೀಗಾಗಿ ಬೆಂಗಳೂರು ಉತ್ತರದಲ್ಲೇ ದೇವೇಗೌಡರು ಕಣಕ್ಕಿಳಿಬೇಕಾ, ತುಮಕೂರಿನಲ್ಲಿ ಸ್ಪರ್ಧಿಸಬೇಕಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಹೀಗಾಗಿ ಈ ಬಗ್ಗೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ, ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ಸಭೆ ನಡೆಸಿದ್ರು. ಸಭೆಯಲ್ಲಿ ಈ ಚುನಾವಣೆ ನಮಗೆ ಸತ್ವ ಪರೀಕ್ಷೆ ಅಂತ ಕಾರ್ಯಕರ್ತರಿಗೆ ಸಿಎಂ ಹೇಳಿದ್ದಾರೆ. ಎಚ್ಡಿಕೆ ಕಾರ್ಯಕರ್ತರನ್ನ ಒಲಿಸಿಕೊಳ್ಳಲು ಮುಂದಾದ್ರೆ ದೇವೇಗೌಡ ಮಾತ್ರ ಕಾಂಗ್ರೆಸ್ ನಾಯಕರನ್ನ ಸೆಳೆಯಲು ಹೊಸ ತಂತ್ರ ಹೂಡಿದ್ದಾರೆ. ಅಭ್ಯರ್ಥಿ ಆಯ್ಕೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ವಿಶ್ವಾಸ ಗಳಿಸಲು ದೇವೇಗೌಡ ಮುಂದಾಗಿದ್ದಾರೆ. ದೇವೇಗೌಡರ ಹೊಸ ತಂತ್ರವೇನು? 8 ಕ್ಷೇತ್ರಗಳ ಪೈಕಿ 3 ಫಿಕ್ಸ್ ಮಾಡಿಕೊಂಡಿರುವ ಜೆಡಿಎಸ್ 5 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಅಭಿಪ್ರಾಯಕ್ಕೆ ಮನ್ನಣೆ ನೀಡಲು ಮುಂದಾಗಿದೆ. ಕಾಂಗ್ರೆಸ್ಗೆ ಒಪ್ಪಿಗೆಯಾಗೋ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲು ಮುಂದಾಗಿದ್ದಾರೆ. ಹೀಗಾಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋ ಮುನ್ನ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚಿಸಲು ದೇವೇಗೌಡರು ಸಭೆಯಲ್ಲಿ ನಿರ್ಧರಿಸಿದ್ದಾರಂತೆ. ಕಾಂಗ್ರೆಸ್ ಬೆಂಬಲದಿಂದ ಚುನಾವಣೆ ಎದುರಿಸುವ ರಣತಂತ್ರವನ್ನ ದೇವೇಗೌಡರು ಹಣೆದಿದ್ದಾರೆ. ಒಟ್ನಲ್ಲಿ ಜೆಡಿಎಸ್ ಪಕ್ಷದ ಸಂಸದರ ಸಂಖ್ಯೆ ಹೆಚ್ಚಿಸಿಕೊಳ್ಳುವ ಮಹಾ ಯೋಜನೆ ರೂಪಿಸಿರುವ ಜೆಡಿಎಸ್ ವರಿಷ್ಠ ದೇವೇಗೌಡ ನಿತ್ಯ ಹೊಸ ದಾಳಗಳನ್ನ ಉರುಳಿಸುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿದೆ ಅನ್ನೋದು ಮೇ 23ಕ್ಕೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.